ಸೊ ಈ ಒಂದು ವಿಡಿಯೋ ಮಾಡ್ತಿರೋದು ನಮ್ಮ ಕೆಲವು ಫೇಕ್ ಐಡಿಗಳ ಬಗ್ಗೆ. ನಾನೇ ಇದ್ದ ಟೀಮ್ ಮಹೇಶ್ ಶೆಟ್ಟಿ ತಿಮರೋಡಿ ಟೀಮ್ನ ಸದಸ್ಯರು ಒಬ್ಬೊಬ್ಬರೇ ಅರೆಸ್ಟ್ ಆಗ್ತಾಯಿದ್ದಾರೆ, ಕಂಪ್ಲೇಂಟ್ ಆಗ್ತಾಯಿದೆ, FIR ಆಗ್ತಿದೆ, ಶಿಕ್ಷೆ ಸಿಗ್ತಾಯಿದೆ. ಅವರಿಗೆ ಹೇಳಬಾರ್ದು ನಾನು, ಆದರೂ ಆಕ್ಸಿಡೆಂಟಾಗಿ ಸತ್ತೋಗ್ತಾ ಇದ್ದಾರೆ, ಕಾಯಿಲೆ ಬಂದು ಸತ್ತೋಗ್ತಾ ಇದ್ದಾರೆ. ಬುರುಡೆ ಗ್ಯಾಂಗಿನವರು, ಮಹೇಶ್ ಶೆಟ್ಟಿ ತಿಮರೋಡಿ ಟೀಮು. ಮೇ ಬಿ ನಾನು ಅದರಲ್ಲಿ ಇರ್ತಿದ್ದೆ, ನನಗೆ ಏನಾದರೂ ಅನಾಹುತ ಆಗಿತ್ತು ಅಂದರೆ ನನಗೆ ಅಂಥ ಜೀವದ ಅಪಾಯಗಳೇನು ಬಂದಿಲ್ಲ. ಬಟ್ ನನಗೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗಿತ್ತು. ಆ 2.5 ವರ್ಷ ನಾನು ಹೋರಾಟದಲ್ಲಿದ್ದ ಟೈಮ್ನಲ್ಲಿ. ಸೊ ಅದರಿಂದ ನಾನು ಯಾವಾಗ ಹೊರಗೆ ಬಂದನೋ, ನಿಮ್ಗೆ ಗೊತ್ತಿರ್ಬೋದು, ಹೊರಗೆ ಬಂದಿದ್ದು ಸಣ್ಣ ರೀಸನಿಂದ. ಅವತ್ತಿನಿಂದ ನನ್ನ ಇಂಪ್ರೂವ್ಮೆಂಟ್ ಆಯಿತು. ಅದಕ್ಕೆ ಒಂದು ಹೆಸರು ಇವರು ಕತೆ ಕಟ್ಟಿದ್ದಾರೆ, ನಾನು ಡೀಲ್ ಆಗಿದ್ದೀನಿ ಅಂತ. ನನಗದು ಯಾರಿಗೂ ಪ್ರೂವ್ ಮಾಡಬೇಕಾದ ಅಗತ್ಯ ಇಲ್ಲ. ನನ್ನ ಆತ್ಮಸಾಕ್ಷಿಗೆ ನಾನು ಡಿ ಗ್ಯಾಂಗ್ ಕಡೆ ಸೇರೋದು ಇಲ್ಲ. ಅಂದರೆ ₹1 ನಾನು ಒಬ್ಬರಿಂದ ತಗೊಳ್ಳುವುದೂ ಇಲ್ಲ. ಅದು ಮಾತು ಅಂದರೆ ಮಾತು. ಯಾಕಂದರೆ ನಂಗೆ ಅದರ ಅಗತ್ಯನೇ ಇಲ್ಲ. ನಾನು ದುಡಿತಾ ಇದ್ದೀನಿ, ನಂಗೆ ಸಂಬಳ ಸಿಗುತ್ತೆ, ನನ್ನ ಫ್ಯಾಮಿಲಿ ವೆಲ್ ಟು ಡೂ ಇದೆ, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದೆ. ಏನಿಲ್ಲ ಅಂದರೂ ನನ್ನ ಅಪ್ಪನ ತುಂಬ ಆಸ್ತಿ ಇದೆ ನಂಗೆ ಮಾಡಿಕೊಟ್ಟಿದ್ದು. ಅದನ್ನು ಮಾರಿಯಾದರೂ ನಾನು ನನ್ನ ಕೇಸುಗಳನ್ನು, ಕೋರ್ಟ್ಗಳನ್ನು ಎದುರಿಸ್ತೀನಿ, ಜೀವನ ಮಾಡ್ತೀನಿ. ಸೊ ನನ್ನ ಬಗ್ಗೆ ಅಪವಾದ ಆಡಿದವರ ಬುರುಡೆ ಗ್ಯಾಂಗ್ ಮೀನ್ಸ್ ದ ತಿಮರೋಡಿ ಟೀಮ್ನ ಪ್ರತಿಯೊಬ್ಬರು ಕೂಡ ಅನುಭವಿಸ್ತಾ ಇದ್ದಾರೆ. ಇನ್ನೂ ಇದೆ, ಆ ಡೀಲ್ ಆಗಿದ್ದೀನಿ ಅಂತ ಹೇಳಿದವರು ಇದ್ದಾರಲ್ಲ, ಅವರ ಬಾಯಲ್ಲಿ ಹುಳ ಬಿದ್ದು ಸಾಯಲಿಕ್ಕಿದ್ದಾರೆ. ಯಾಕಂದರೆ ನಾನು ಇಲ್ಲಿವರೆಗೆ ಸತ್ಯ, ನ್ಯಾಯ, ಧರ್ಮ, ಸೌಜನ್ಯ ಹೋರಾಟಕ್ಕೆ ಬಂದಿದ್ದೇ ಒಂದು ಒಳ್ಳೆಯ ಉದ್ದೇಶದಿಂದ, ಒಂದು ಮಗುವಿಗೆ ನ್ಯಾಯ ಸಿಗಲಿ ಅಂತ. 2.5 ವರ್ಷ ಬೇಕಾಯಿತು ನನಗೆ ಅದೊಂದು ಡೋಂಗಿ ಹೋರಾಟ. ಯಾಕೆ, ನನಗೊಂದು ವೈಯಕ್ತಿಕ ಸಮಸ್ಯೆ ಆದಾಗ ಒಬ್ಬ ಮುಂದೆ ಬಂತು, ಅದನ್ನು ಪರಿಹರಿಸಲಿಲ್ಲ. ಬೇಡ, ಸಹಾಯ ಮಾಡೋದು ಬೇಡ, ಅದನ್ನು ಅಪಪ್ರಚಾರ ಮಾಡಿದರು. ಯಾರು? ಇದೇ ಬುರುಡೆ ಗ್ಯಾಂಗಿನ ಸದಸ್ಯರು, ಇದೇ ತಿಮರೋಡಿ ಟೀಮಿನ ಸದಸ್ಯರು, ಅನಿತಾ ಮತ್ತು ಆ ವ್ಯಕ್ತಿ ಬಗ್ಗೆ. ಬೇಡ, ಅವನ ಹೆಸರು ಹೇಳೋದು ಪದೇ ಬೇಡ. ಆ ವ್ಯಕ್ತಿ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಕಟ್ಟಿ, ಫೇಕ್ ಚಾಟ್ ಕ್ರಿಯೇಟ್ ಮಾಡಿ, AI ವಿಡಿಯೋ, ಆಡಿಯೋ, ಸಾಂಗ್ ಮಾಡಿ, ಏನೆಲ್ಲ ಕಿತಾಪತಿಗಳಾಗುತ್ತೋ ಒಂದು ಹೆಣ್ಣಿನ ಮೇಲೆ. ನೀವು ಮತ್ತೊಮ್ಮೆ ಆಲೋಚನೆ ಮಾಡಿ, ಸೌಜನ್ಯ ಹೋರಾಟ ಮಾಡ್ತಿರೋ ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕೋಸ್ಕರ ಅದೇ ಟೀಮಿನಲ್ಲಿ 2.5 ವರ್ಷ 3 ವರ್ಷ ಸುಮಾರು ಇದ್ದ ಹೆಣ್ಣು ಮಗಳ ಮೇಲೆ ನಿರಂತರ ತೇಜೋವಧೆ ಆಗುತ್ತೆ. ಇದನ್ನು ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಎಂಬ ನಾಯಕನೇ ಹೇಳುವಾಗ ಆ ವ್ಯಕ್ತಿನೂ ಇದು ಮಾಡೇ ಇಲ್ಲ. ಮತ್ತೆ ತೇಜೋವಧೆ ಆಗುತ್ತೆ. ಕೊನೆಗೆ ಅದು ಕೋರ್ಟು, ಪೊಲೀಸ್ ಸ್ಟೇಷನ್ವರೆಗೆ ತಲುಪಿ FIRವರೆಗೆ ಆಗುತ್ತೆ. ಸೊ ನಾನು ಅನುಭವಿಸಿದ ಮಾನಸಿಕ ಹಿಂಸೆ ನಾನು ಹೇಳಿದ್ದೇನೆ ಹಲವಾರು ವಿಡಿಯೋದಲ್ಲಿ. ನನಗೆ ಡಿ ಗ್ಯಾಂಗ್ನವರು ಪ್ರಾಬ್ಲಮ್ ಮಾಡೋಗ್ಲಿ, ಇಷ್ಟೆಲ್ಲ ಪ್ರಾಬ್ಲಮ್ ಆಗಲಿಲ್ಲ. ಯಾಕಂದರೆ ನನ್ನ ಜೊತೆ ಒಂದು ಟೀಮ್ ಇತ್ತು. ಈ ಸಲ ಅನಿತಾ ಹೋರಾಡಿದ್ದು ಆಚೆ ಡಿ ಗ್ಯಾಂಗ್ ಜೊತೆ, ಈಚೆ ಬಿ ಗ್ಯಾಂಗ್ ಜೊತೆ. ಅದಾದರೂ ಪರವಾಗಿಲ್ಲ. ಇಂತಹ ಡ್ಯಾಶ್ ಕಚ್ಚಡ ಹೇಳಲಿಕ್ಕೆ ತುಂಬ ಪದಗಳಿದೆ. ನನ್ನ ಸಂಸ್ಕಾರ ಬೇಡ ಅದು ಪಬ್ಲಿಕಲ್ಲಿ. ಇಂಥ ಕಚ್ಚಡ ವ್ಯಕ್ತಿಗಳನ್ನು ನನ್ನ ಲೈಫಲ್ಲಿ ನೋಡಿಲ್ಲ. ಮತ್ತು ನಾನು ವಿಷಯ ಹೇಳ್ತೀನಿ. ಒಬ್ಬ ಫೇಕ್ ID ದರ್ಶನ್ ಪಾಲನ್ ಅರೆಸ್ಟೆಡ್ ಆಗಿದ್ದಾನೆ. ಅವರು ಪ್ರಸನ್ನ ರವಿ ಅವರು ಹೋಗಿ, ವಿಜಯವಾಸು ಪೂಜಾರಿಯವರು ಹೋಗಿ ಬಿಡಿಸ್ಕೊಂಡು ಬಂದರು ಅಂತ ಹೇಳಿದರು. ಇದೇ ದರ್ಶನ್ ಪಾಲನ್ ನನ್ನ ಜೊತೆ ಫುಲ್ ಸಪೋರ್ಟ್ ಆಗಿ ನಿಂತು, ನನ್ನ ಫೇಸ್ಬುಕ್ ಐಡಿಗಳು ಡಿಲೀಟ್ ಆಗುವಾಗ ಯೂಟ್ಯೂಬ್ ಚಾನಲ್ ಮಾಡಿ, ದುಡ್ಡಿಗೋಸ್ಕರ ಅಲ್ಲ ಅಂತ ಹೇಳಿದ್ದಾನೆ, ಗೊತ್ತಿಲ್ಲ. ಮತ್ತು ನನ್ನ ವಿಡಿಯೋಗಳನ್ನು ಮಾಡಿ, ವೈರಲ್ ಮಾಡಿ, ಅಪ್ಲೋಡ್ ಮಾಡಿ ತುಂಬ ನನಗೆ ಸಪೋರ್ಟಿವ್ ಆಗಿ ನಿಂತವನು. ಲಾಸ್ಟಿಗೆ ಮಹೇಶ್ ಅಣ್ಣನ ನನ್ನ ಒಂದು ವಾಗ್ವಾದದಲ್ಲಿ ಅವನು ಮಹೇಶ್ ಅಣ್ಣ ತಿಮರೋಡಿ ಪರ ನಿಂತ, ನನ್ನ ಪರ ಒಬ್ಬರು ನಿಂತಿಲ್ಲ. ಸತ್ಯ ನನಗೆ ಗೊತ್ತು. ಕೆಲವರು ಹೇಳಿದರು, ನೀವು ಮಾತಾಡಿದರೆ ತಪ್ಪಿಲ್ಲ, ನಿಮ್ಮ ಮನಸ್ಸಿನೊಳಗಿನ ನೋವಿನ ಆಕ್ರೋಶ. ನಾನು ಹೇಳಿದಿಷ್ಟೇ, ಮಹೇಶ್ ಅಣ್ಣ ಆ್ಯಸ್ ಲೀಡರ್ ಆಗಿ ಅವರ ಟೀಮನ್ನು ಸರಿ ಮಾಡಬೇಕಿತ್ತು. ನನಗೆ ಗೊತ್ತಿಲ್ಲ ಶ್ರೀನಾಥ್ ಶೆಟ್ಟಿ ಯಾರು ಅಂತ ಗೊತ್ತಿಲ್ಲಂತೆ. ಶ್ರೀನಾಥ್ ಶೆಟ್ಟಿಯವರಿಗೆ ಎಷ್ಟು ಫೋಟೋ ಇದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ. ಇವನ ಒಳ್ಳೆ ನರಿ ಹರಿಣಾಕ್ಷ ಶೆಟ್ಟಿ ಯಾರು ಗೊತ್ತಿಲ್ಲಂತೆ. ಅವನಂತಾರೆ ನಾನು ಒಟ್ಟಿಗೆ ಆಡಿದವ ಅದು ಇದು ಅಂತ. ಸೊ ಯಾರನ್ನು ನಂಬಬೇಕು ನಾನು? ಸುಳ್ಳು ಯಾಕೆ ಹೇಳ್ತಾರೆ ಮಹೇಶ್ ಅಣ್ಣ? ಇಲ್ಲ ಸಲ್ಲದ ಆ ವಿಜಯ ನಾರವ್ ಎಂಬ 3rd ಕ್ಲಾಸ್ ಹೆಂಗಸು ಹೇಳಿದ ಕಥೆಯನ್ನು ನಂಬಿ ಮಹೇಶ್ ಅಣ್ಣ ನನ್ನ ಮೇಲೆ ಡೌಟ್ ಪಟ್ಟರು. ಅನಿತಾ ಮತ್ತು ಪ್ರಶಾಂತ್ ನಡುವೆ ಎಲ್ಲೆಲ್ಲೇ ಇದಿತ್ತಂತೆ, ಸಂಬಂಧ ಇತ್ತಂತೆ. ಎಂಥ ಸಂಬಂಧ? ಏನು, ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ಆ ವ್ಯಕ್ತಿಯನ್ನು ನನಗೆ ಇತ್ತೀಚೆಗೆ ಪರಿಚಯ ಆಗಿದ್ದಷ್ಟೇ. ಪರಿಚಯ ಇತ್ತ ಹೌದು, ಬಟ್ ನಾನು ಮುಖತಃ ಭೇಟಿಯಾಗಿ ಸ್ವಲ್ಪ ಕ್ಲೋಸ್ ಆಗಿ ಅವರಿಗೆ ಮಾತಾಡಲಿಕ್ಕೆ ಸರಿ ಮಾಡಿದ್ರು. ಬರೀ 1.5 ತಿಂಗಳಲ್ಲಿ ನೀವು ಏನೆಲ್ಲ ಕತೆ ಕಟ್ಟಿದ್ರಿ ನನಗೆ. ಆ ವಿಜಯ ನಾರವಿ ಏನೆಲ್ಲ ಬೊಗಳಿದ್ಲು, ಅವಳ ಕೆಟ್ಟ ನಾರಗಿಲ್ಲ, ಅನುಭವಿಸಿದ್ಲಲ್ಲ, ತಾಯಿಯೇ ತೀರ್ಕೊಂಡ್ರಲ್ಲ ಅವಳದು. ದಿನೇಶ್ ಕಾಣಿಗನ ಕಥೆನೇ ನೋಡಿ, ಎಷ್ಟು ಸಲ ಹೇಳಬೇಕು ನಾನು ನಿಮಗೆ. ಅನಿತನ ಅಗೇನ್ಸ್ಟ್ ಆಟ ಆಡಬೇಡಿ. ದಿನೇಶ್ ಕಾಣಿಗ ನನ್ನ ಮೇಲೆ ಒಂದು ಸುಳ್ಳು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾನೆ ಕೋಟ ಸ್ಟೇಷನ್ಗೆ. ಏಪ್ರಿಲ್ 2ಕ್ಕೆ, ಏಪ್ರಿಲ್ 14ಕ್ಕೆ ಅವನದೇ ಹೆಂಡತಿ
ತನ್ನ ಮಗಳು ಕಿಡ್ನ್ಯಾಪ್ ಆದ್ಲು ಅಂತ. ಅದೇ ನಾನು ಮಗುವನ್ನು ಕಿಡ್ನ್ಯಾಪ್ ಮಾಡ್ಲಿಕ್ಕೆ ಹೋದೆ ಅಂತ, ಪ್ರಶಾಂತನ ಮಗುವನ್ನು ಕಿಡ್ನ್ಯಾಪ್ ಮಾಡ್ಲಿಕ್ಕೆ ಹೋಗ್ದೆ ಅಂತ ದಿನೇಶ್ ಗಾಣಿಗೆ ಕಂಪ್ಲೇಂಟ್ ಕೊಟ್ಟರೆ, ಏಪ್ರಿಲ್ 14 ಒಂದು ಬೆಳಿಗ್ಗೆ ದಿನೇಶ್ ಗಾಣಿಗನ ಹೆಂಡತಿ ಶಾರದಾ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ, ತನ್ನ ಮಗಳು ಕಿಡ್ನ್ಯಾಪ್ ಆಗಿದ್ದಾಳೆ. ನಾನಲ್ಲ ಮಾಡಿದ್ದು, ಕೋಟ ಅಮೃತೇಶ್ವರಿ ದೇವಿ ಇದ್ದಾಳಲ್ಲ, ಅವಳ ಪವರದು. ಸೊ ನನಗೆ ಕಷ್ಟ ಬಂದಾಗೆಲ್ಲ ನೆನೆಸೋದು ದೇವಿಯನ್ನು. ಮನಸ್ಸಲ್ಲಿ ಕೂತ್ಕೊಂಡು ಒಂದು ಕ್ಷಣ ದೇವಿ ಬಗ್ಗೆ ಚಿಂತೆ ಮಾಡಿದರೆ ಅಲ್ಲಿ ಬೀಳುತ್ತೆ ಬುರುಡೆ ಗ್ಯಾಂಗ್ಗೆ ಪೆಟ್ಟು. ನೋಡ್ಕೊಳ್ಳಿ, ಇನ್ನು ಅನಿತನ ಆಟ, ಇನ್ನು ಸೌಜನ್ಯ ಶಾಪಲ್ಲಿ ಇನ್ನು ಅನಿತಾ ಕಾಸರಗೋಡು ಶಾಪ. 2023 ಅಕ್ಟೋಬರ್ ತಿಂಗಳ ಮೋಸ್ಟ್ಲಿ ಅಲ್ಲಿ ದಸರಾದಲ್ಲಿ ಮೆರವಣಿಗೆ ಸೌಜನ್ಯನ ಟ್ಯಾಬ್ಲೋ ಆಗಿತ್ತು. ಅದನ್ನು ಯಾರು ಸ್ವಾಮಿ ನಿಲ್ಲಿಸಿದ್ದು? ಇದೇ ಬಿಲ್ಲವ ಸಮುದಾಯದವರಲ್ವಾ? ಅವತ್ತು ನನಗೂ ಮತ್ತು ಈ ಬಿಲ್ಲವ ಸಮುದಾಯದ ನಡುವೆ ಒಂದು ದೊಡ್ಡ ವಾಗ್ವಾದನೆ ನಡೆದಿತ್ತು. ತುಂಬ ದಿವಸ ನಡೆದಿತ್ತು. ಇದೇ ಫೇಸ್ಬುಕ್ಕಲ್ಲಿ ನಿರಂತರವಾಗಿ ನಾನು ಸಿಕ್ಕಾಬಟ್ಟೆ ಬೈದಿದ್ದೆ. ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕೋಸ್ಕರ ಹೋರಾಡುವಾಗ ಅದರೊಂದು ಟ್ಯಾಬ್ಲೋ ಏನೇನೋ. ಅವತ್ತು ನಾನು ಅದೇ ಲಾಸ್ಟ್ ನಾನು ಆಮೇಲೆ ಕುದ್ರೋಳಿಗೆ ಕಾಲಿಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀನಿ. ಇಂದಿನವರೆಗೆ ಕುದ್ರೋಳಿಗೆ ನಾನು ದೇವಸ್ಥಾನದೊಳಗೆ ನಾನು ಕಾಲಿಟ್ಟಿಲ್ಲ. ಯಾಕಂದರೆ ನಮ್ಮ ಸೌಜನ್ಯನಿಗೆ ಅವಮಾನ ಆಗಿದೆ. ಇದೇ ಸಮುದಾಯದ ವ್ಯಕ್ತಿಗಳು ಅವತ್ತು ಟ್ಯಾಬ್ಲೋವನ್ನು ತಡೆ ಹಿಡಿದ್ರು. ಆಗ ನಿಮಗೆ ಬುರುಡೆ ಗ್ಯಾಂಗಿನವರಿಗೆ ಬೋಧ ಇರಲಿಲ್ವ ನಿಮಗೆ? ಎಲ್ಲರೂ ಅಂತಲ್ಲ, ಅದು ಯಾರು ನಡೆಸೋ ದೇವಸ್ಥಾನ? ಆಡಳಿತ ಮಂಡಳಿ ಯಾರ್ದು? ಯಾರು ಸೌಜನ್ಯ ಟ್ಯಾಬ್ಲೋಗೆ ತಡೆ ಕೊಟ್ಟವರು? ಅವತ್ತಿನಿಂದ ಇಂದಿನ ತನಕ ನನಗೆ ಆ ಮನಸ್ಸಲ್ಲಿ ಆ ದ್ವೇಷ ಇತ್ತು. ಮತ್ತು ಅದೇ ಜಾತಿಯ ಅದೇ ಸಮುದಾಯದ ವ್ಯಕ್ತಿಗಳಿಂದ ನನಗೆ ತೊಂದರೆ ಆಯಿತು. ಇಷ್ಟೆಲ್ಲ ತೊಂದರೆ ಆಗಲಿಕ್ಕೆ ಕಾರಣ 2 ಜನ. ಒಬ್ಬ ಅದೇ ಯೂಟ್ಯೂಬರ್, ಒಬ್ಬಳ ವಿಜಯನ ರವಿ ಎಂಬ ಮಹಿಳೆ. ಇದೆರಡೂ ಒಂದೇ ಸಮುದಾಯದವರು. ಅವಳೇ ಈ ವಿಡಿಯೋವನ್ನು ವೈರಲ್ ಮಾಡ್ತಾ ಇರೋದು. ಇದು 4 ತಿಂಗಳ ಹಿಂದೆ ಆದ ಕೆಲವು ಘಟನೆಗಳನ್ನು ಹೆಕ್ಕಿ ತೆಗೆದು ಈಗ ಅನಿತನ ಬಾಯಿಗೆ ಕೋಲು ಹಾಕಬೇಕು. ನಿಮಗೆ ಪೆಟ್ಟು ತಿನ್ನಬೇಕು. ತಿನ್ನಿ ನೀವು. ಪ್ರತಿಯೊಂದು ಫೇಕ್ ಐಡಿಯಾನ ಬಯಲು ಮಾಡ್ತೀನಿ. ನೆಕ್ಸ್ಟು ರವಿನಿಟ್ಟೆ. ಆತನು ನನಗೆ ಮೋಸ ಮಾಡಿದ. ಆತನಿಗೆ ಪ್ರಶಾಂತನ ಪರಿಚಯ ಮಾಡಿಕೊಟ್ಟಿದ್ದು ನಾನು. ಬಿಸ್ನೆಸ್ಸಿಗೆ ಒಂದು ಇದು ಮಾಡಿಕೊಟ್ಟಿದ್ದು ನಾನು. ಕೊನೆಗೆ ನಾನನ್ನು ಇಬ್ಬರು ಹೊರಗೆ ಹಾಕಿ ಅವರಿಬ್ಬರು ಏನೋ ಡೀಲ್ ಮಾಡ್ತಾಯಿದ್ದಾರೆ. ಬಿಡಿ, ಆ ಲಾಯರ್ದು ಇದಿದೆ. ಎಲ್ಲರೂ ಸೇರಿ ಅನಿತನ ಜೊತೆ ಆಟ ಆಡ್ತಿದ್ದಾರೆ. ಪೆಟ್ಟು ತಿಂದೇ ತಿಂತೀರಾ. ಇದು ನಾನು ಕೊಡೋ ಪೆಟ್ಟಲ್ಲ, ದೇವರು ಕೊಡೋ ಪೆಟ್ಟು, ಸೌಜನ್ಯ ಕೊಡೋ ಪೆಟ್ಟು. ಇನ್ನು ಸೌಜನ್ಯ ಶಾಪ ಅಲ್ಲ, ಇನ್ನು ಅನಿತಾ ಕಾಸರಗೋಡು ಶಾಪ, ಇನ್ಕ್ಲೂಡಿಂಗ್ ಮಹೇಶ್ ಶೆಟ್ಟಿ, ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರು. ಪ್ರತಿಯೊಬ್ಬರು ಅನಿತನ ಹಿಂದೆ ಕೆಟ್ಟದಾಗಿ ಥಿಂಕ್ ಮಾಡಿದ್ರೂ ಕೂಡ ಕ್ಷಣದಲ್ಲಿ ಅನುಭವಿಸ್ತೀರಿ. ಅನುಭವಿಸ್ಬೇಕು ಮಕ್ಕಳೇ, ನೀವು ಅನುಭವಿಸಲೇಬೇಕು. ಅದು ಅನಿತಾ ಕಾಸರಗೋಡು ಶಾಪ. ನಿನ್ನೆಯಿಂದ ಒಂದು 2-3 ದಿವಸ ನಿರಂತರ ನನಗೆ ಕಾಲುಗಳು. ಇಬ್ಬೊಬ್ಬ ಕ್ರಿಶ್ಚಿಯನ್ ಕಾಲ್ ಮಾಡ್ತಿದ್ದಾನೆ. ಬಿಲ್ಲವರ ಸಮುದಾಯದ ಬಗ್ಗೆ ನೀವು ಯಾಕೆ ಮಾತಾಡ್ತೀರಿ? ನಿನ್ನ ಹೆಂಡತಿ ಕ್ರಿಶ್ಚಿಯನ್ ಆಗಿರಬೇಕು ನೋಡಿ ಅಂತ ಇವರು ಮಾಡೋ ಕೆಲಸ. ಒಂದು ಹೆಣ್ಣು ಮಗಳ ನಂಬರ್ ಸಿಕ್ಕಿದ ಕೂಡಲೇ ಬೈಯೋದು. ಅದರಲ್ಲಿ ನನಗೆ ತುಂಬ ಟ್ಯಾಂಕ್ಸ್ ಹೇಳ್ತಾ ಇದ್ರು ರವಿ ಕಕ್ಕೆಪದವರಿಗೆ. ತುಂಬ ನನ್ನ ಬಗ್ಗೆ ಆಲಿಸಿದರು. ನಾನು ಹೇಳಿದ ಮಾತನ್ನ ಅವರಿಗೆ ಅರ್ಥವಾಯಿತು. FIR ಮಾಡ್ತಿದ್ದೆ ಮಾಡಿ ಅಂದ. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಒಂದು FIR ನಾನು ಕೇರ್ ಮಾಡಲ್ಲ. ಯಾವ ಪೊಲೀಸಿಗೆ ಹೆಂಗೆ ಮಾತಾಡಬೇಕು, ಎಲ್ಲೆಲ್ಲಿ ಮಾತಾಡಬೇಕು ಅಂತ ಅನಿತನಿಗೆ ಗೊತ್ತು. ಒಂದು FIR ಇಲ್ಲಿವರೆಗೆ ನಾನು ಅವರಿಗೆ ಚಾರ್ಜ್ ಶೀಟ್ ಮಾಡಲಿಕ್ಕಾಗಲಿಲ್ಲ. ನಾನು ಅಕ್ಸೆಪ್ಟೇ ಮಾಡ್ಕೊಂಡಿಲ್ಲ. ಒಂದು 2 FIRಗಳನ್ನು ನಾನು ಬೆಳ್ತಂಗಡಿ ಸ್ಟೇಷನಲ್ಲಿ. ಐ ಫೈರ್ಡ್ ಲೈಕ್ ಎನಿಥಿಂಗ್ ಟು ದ ಪೊಲೀಸ್. ನಾನು ಪೊಲೀಸಿಗೆ ಹೆಂಗೆ ನಾನು ಸೈನ್ ಹಾಕಲ್ಲ, ಈ ಕಂಪ್ಲೇಂಟನ್ನು ನಾನು ಒಪ್ಕೊಳ್ಳಲ್ಲ ಅಂತೇಳಿ ಇಂದಿನವರೆಗೆ ಚಾರ್ಜ್ ಶೀಟ್ ಹಾಕಿಲ್ಲ. ವರ್ಷ 3 ವರ್ಷ ಆಯಿತು. ಮಾಡಲ್ಲ ಅವರು, ಇನ್ನೂ ಬರಲ್ಲ ಅದು ಸಮನ್ಸ್. ಆ FIR ನಾನು ಅಕ್ಸೆಪ್ಟೇ ಮಾಡಿಲ್ಲ. ತೆಗೆದು ಬಿಸಾಕಿ ಅಂತ ಹೇಳಿದ್ದೀನಿ. ಬಿಸಾಕ್ತೀನಿ, ನಾನೇ ಹರಿದು ಬಿಸಾಕ್ತೀನಿ. ನಾನು ಪೊಲೀಸ್ ಸ್ಟೇಷನಲ್ಲಿ FIRನ್ನು ನಾನು ತಪ್ಪಿದ್ರೆ ನಾನು ಒಪ್ಕೋತೀನಿ. 9 FIR ನಾನು ಒಪ್ಕೊಂಡಿದ್ದೀನಿ. ಸುಳ್ಳು FIR ನಾನು ಒಪ್ಪಲ್ಲ. ದಿನೇಶ್ ಗಾಣಿಗನ FIRಗಿದೆ ಗತಿ. ಅವ್ನು ಬರಲಿ, ಅವನ FIR ಬರಲಿ. ನನಗೆ ಕಾಯ್ತಾ ಇದ್ದೀನಿ. ಅವ್ನು ನನ್ನ ಮೇಲೆ FIR ಹಾಕಿದ್ದಾನೆ, ಕಾಯ್ತಾ ಇದ್ದೀನಿ. ಅವನಿಗಿದೆ ಅವತ್ತು ಮಾರಿ ಹಬ್ಬ. ಪ್ರಶಾಂತ್ ನಾನು ಸುಮ್ಮನೆ ಬಿಡ್ತೀನಿ, ಬಟ್ ದಿನೇಶ್ ಗಾಣಿಗನನ್ನು ಬಿಡುವ ಪ್ರಶ್ನೆನೇ ಇಲ್ಲ ಅನಿತಾ. ಅವನಿಗಿದೆ ಮಾರಿ ಹಬ್ಬ. ನನಗೆ ಟೈಮ್ ಸಿಗ್ತಾ ಇಲ್ಲ ಇವಾಗ. ಹೋಗ್ತೀನಿ ನಾನು ಎಗೇನು. ನನ್ನ ಒಂದು 3ನೇ ಜಾಗತಿಕ ಯುದ್ಧ ಸ್ಟಾರ್ಟ್ ಆಗಲಿಕ್ಕಿದೆ. ಒಮ್ಮೆ ಸೆಟ್ಲ್ ಆಗ್ತೀನಿ ನನ್ನ ಲೈಫಲ್ಲಿ. ಒಂದು ಹೊಸ ವ್ಯವಹಾರ ಶುರು ಮಾಡ್ತೀನಿ. 2-3 ದಿವಸದಲ್ಲೇ ಸೆಟ್ ಆಗ್ತದೆ. ಅದಾದಮೇಲೆ ಬರ್ತೀನಿ 3ನೇ ಜಾಗತಿಕ ಯುದ್ಧಕ್ಕೆ. ಇನ್ನು ಉಳಿದ ಬುರುಡೆ ಗ್ಯಾಂಗ್ಗಳನ್ನು ಡಮಾರ್ ಮಾಡಿನೇ ಬರೋದು ಅನಿತಾ. ಕಾಯ್ತಾ ಇರಿ.